ಮಠಗಳು, ಮಠದ ಜಾತ್ರೆಗಳು ಅಂದ್ರೆ ಅಲ್ಲಿ ಸ್ವಾಮೀಜಿಗಳದ್ದೇ ದರ್ಬಾರ್. ಸ್ವಾಮೀಜಿಗಳ ದರ್ಶನ ಪಡೆಯಲು ಭಕ್ತರ ದಂಡೆ ಹರಿದು ಬರೋದು ಕಾಮನ್. ಆದರೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಗುಡ್ಡದ ಮಲ್ಲಾಪುರದಲ್ಲಿ ಒಂದು ವಿಶಿಷ್ಟವಾದ ಮಠವಿದೆ. ಈ ಮಠದಲ್ಲಿ ಮನುಷ್ಯ ಸ್ವಾಮೀಜಿಗಳಿಲ್ಲ. ಋಷಭ ರೂಪಿಯಾಗಿರುವ ಎತ್ತುಗಳೇ ಮಠದ ಶ್ರೀಗಳು. ಮಠದ ಶ್ರೀಗಳ ಕಾಲಿಗೆ ಬಿದ್ದು ನಮಸ್ಕರಿಸಲು ಭಕ್ತರ ದಂಡೆ ಇಲ್ಲಿಗೆ ಬರುತ್ತದೆ. ಪ್ರತಿದಿನವೂ ಮಠಕ್ಕೆ ಬರುವ ಭಕ್ತರು ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಮೀಜಿಗಳ ದರ್ಶನಾಶೀರ್ವಾದ ಪಡೆದುಕೊಳ್ಳುತ್ತಾರೆ. ಹೌದು, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಗುಡ್ಡದ ಮಲ್ಲಾಪುರ ಗ್ರಾಮದ ಮೂಕಪ್ಪ ಸ್ವಾಮೀಜಿಗಳ ಮಠಕ್ಕೆ ತನ್ನದೇ ಆದ ಇತಿಹಾಸವಿದೆ. ನೂರಾರು ವರ್ಷಗಳ ಹಿಂದೆ ಶ್ರೀಶೈಲದ ಮಲ್ಲಿಕಾರ್ಜುನ ದೇವಸ್ಥಾನದ ಮೂಲ ಅರ್ಚಕರೊಬ್ಬರು ದೇಶ ಸಂಚಾರ ಮಾಡುತ್ತಾ ಗ್ರಾಮಕ್ಕೆ ಆಗಮಿಸಿದ್ದರಂತೆ. ಅವರು ಎತ್ತುಗಳ ಮೇಲೆ ಗ್ರಾಮಗಳನ್ನು ಸುತ್ತಿ ನಂತರದಲ್ಲಿ ಗುಡ್ಡದ ಮಲ್ಲಾಪುರ ಗ್ರಾಮದಲ್ಲಿ ನೆಲೆ ನಿಂತಿದ್ದರಂತೆ. ಆಗ ಗ್ರಾಮದಲ್ಲಿ ಮಠ ಕೂಡ ಆರಂಭ ಆಯಿತಂತೆ. ಅವರ ಕಾಲಾನಂತರದಲ್ಲಿ ಮಠದ ಪೀಠಾಧಿಪತಿಗಳಾಗಿ ಎತ್ತುಗಳನ್ನು ಸ್ವಾಮೀಜಿಗಳನ್ನಾಗಿ ಮಾಡಲಾಗಿತ್ತಂತೆ. ಅಂದಿನಿಂದ ಇಂದಿನವರೆಗೂ ಎತ್ತುಗಳೇ ಶ್ರೀಮಠದಲ್ಲಿ ಪೀಠಾಧಿಪತಿಗಳಾಗಿದ್ದಾರೆ. ಪ್ರಸ್ತುತ 46ನೇ ಜೋಡಿ ಎತ್ತುಗಳು ಮಠದ ಸ್ವಾಮೀಜಿಗಳಾಗಿದ್ದಾರೆ. 2 ಎತ್ತುಗಳು ಅಂದರೆ ಮೂಕಪ್ಪ ಶ್ರೀಗಳು ಮಠದಲ್ಲಿ ಸ್ವಾಮೀಜಿಗಳಾಗಿ ಬಂದ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಓರ್ವರು ಹಿರಿಯ ಮೂಕಪ್ಪ ಶ್ರೀಗಳು ಹಾಗೂ ಮತ್ತೊಬ್ಬರು ಕಿರಿಯ ಮೂಕಪ್ಪ ಶ್ರೀಗಳಾಗಿ ಇಲ್ಲಿ ಪೂಜಿಸಲ್ಪಡುತ್ತಾರೆ. ಗುಡ್ಡದ ಮಲ್ಲಾಪುರದ ಮೂಕಪ್ಪ ಶ್ರೀಗಳ ಮಠವನ್ನು ಈ ಭಾಗದಲ್ಲಿ ದಾಸೋಹ ಮಠ ಎಂತಲೇ ಕರೆಯಲಾಗುತ್ತದೆ. ಮೂಕಪ್ಪ ಸ್ವಾಮೀಜಿಗಳು ಹಾವೇರಿ, ಶಿವಮೊಗ್ಗ, ದಾವಣಗೆರೆ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳ ವಿವಿಧ ಗ್ರಾಮಗಳಲ್ಲಿ ಭಕ್ತರ ಮನೆಗಳಿಗೆ ಪ್ರತಿದಿನವೂ ಪೂಜೆಗೆ ತೆರಳುತ್ತಾರೆ. ಆಗ ಭಕ್ತರು ಸ್ವಾಮೀಜಿಗಳಿಗೆ ಕಾಣಿಕೆ ರೂಪದಲ್ಲಿ ದವಸ ಧಾನ್ಯಗಳನ್ನು ನೀಡುತ್ತಾರೆ. ಅದರಿಂದಲೇ ಶ್ರೀಮಠದಲ್ಲಿ ಪ್ರತಿನಿತ್ಯವೂ ದಾಸೋಹ ನಡೆಸಿಕೊಂಡು ಬರಲಾಗುತ್ತಿದೆ. ಮಠಕ್ಕೆ ಆಗಮಿಸುವ ಭಕ್ತರಿಗೆ ಮಠದಲ್ಲಿ ಅನ್ನ ಪ್ರಸಾದ ಮಾಡಲಾಗುತ್ತದೆ. ಗುಡ್ಡದ ಮಲ್ಲಾಪುರದ ಮೂಕಪ್ಪ ಸ್ವಾಮೀಜಿಗಳ ಮಠದಲ್ಲಿ ಒಮ್ಮೆ ಸ್ವಾಮೀಜಿಗಳಾಗಿ ಪೀಠ ಅಲಂಕರಿಸಿದ ಎತ್ತುಗಳು 20ರಿಂದ 25 ವರ್ಷಗಳ ಕಾಲ ಮುಂದುವರಿಯುತ್ತವೆ. ಒಂದು ವೇಳೆ ಎತ್ತುಗಳು ಲಿಂಗೈಕ್ಯರಾದರೆ ಮತ್ತೆ ಎತ್ತುಗಳನ್ನೇ ಇಲ್ಲಿ ಸ್ವಾಮೀಜಿಗಳನ್ನಾಗಿ ಮಾಡಲಾಗುತ್ತದೆ. ಸ್ವಾಮೀಜಿಗಳ ನೇಮಕ ಅತ್ಯಂತ ದೈವಿ ಸ್ವರೂಪಿಯಾಗಿ ನಡೆದುಕೊಂಡು ಬಂದಿದೆ ಎಂದು ನಂಬಲಾಗಿದೆ. ಮಠದ ಸ್ವಾಮೀಜಿಗಳು ಲಿಂಗೈಕ್ಯರಾದ ನಂತರ ರೈತರ ಮನೆಗಳಲ್ಲಿ ಜನಿಸಿ ಬರುತ್ತಾರೆ. ಜನಿಸಿದ ನಂತರ ಕರು ತಾಯಿಯ ಹಾಲು ಕುಡಿಯುವುದಿಲ್ಲವಂತೆ. ಆಗ ಅವರು ಮೂಕಪ್ಪ ಸ್ವಾಮೀಜಿ ಎಂದು ನಂಬುವ ರೈತರು ಗುಡ್ಡದ ಮಲ್ಲಾಪುರದ ಮಠಕ್ಕೆ ಮಾಹಿತಿ ನೀಡುತ್ತಾರೆ. ನಂತರ ಮಠದ ಧರ್ಮದರ್ಶಿಗಳು ರೈತರ ಮನೆಗೆ ಹೋಗಿ ರೈತರ ಮನೆಯಲ್ಲಿ ಜನಿಸಿದ ಪವಾಡ ಸದೃಶಿ ಋಷಭರೂಪಿ ಸ್ವಾಮೀಜಿಯವರಿಗೆ ಲಿಂಗಧಾರಣೆ ಮಾಡಿ ಮಠಕ್ಕೆ ಸ್ವಾಮೀಜಿಗಳನ್ನಾಗಿ ಘೋಷಣೆ ಮಾಡುತ್ತಾರೆ. ನಂತರ ಕರುವಿಗೆ 9 ತಿಂಗಳಾದ ನಂತರ ಕರುವನ್ನು ಮಠದ ಪೀಠಾಧಿಪತಿಗಳಾಗಿ ಪಟ್ಟಾಧಿಕಾರ ಮಾಡಲಾಗುತ್ತದೆ. ಶ್ರೀಶೈಲದ ಜಗದ್ಗುರುಗಳ ನೇತೃತ್ವದಲ್ಲಿ ಮೂಕಪ್ಪ ಸ್ವಾಮೀಜಿಗಳ ಪಟ್ಟಾಧಿಕಾರ ಮಹೋತ್ಸವ ನಡೆಯುತ್ತದೆ. ಈ ಭಾಗದಲ್ಲಿ ಮೂಕಪ್ಪ ಸ್ವಾಮೀಜಿಗಳು ಇರುವುದರಿಂದ ಜನರಿಗೆ ಒಳ್ಳೆಯದಾಗಿದೆ ಎಂಬುದು ಇಲ್ಲಿಗೆ ಬರುವ ಲಕ್ಷಾಂತರ ಭಕ್ತರ ನಂಬಿಕೆಯಾಗಿದೆ. ಈ ನಂಬಿಕೆಯ ಆಧಾರದ ಮೇಲೆಯೇ ಭಕ್ತರು ಇಲ್ಲಿಗೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಮೂಕಪ್ಪ ಶ್ರೀಗಳ ಮುಂದೆ ಹೇಳಿಕೊಳ್ಳುತ್ತಾರೆ. ಮೂಕಪ್ಪ ಶ್ರೀಗಳು ಭಕ್ತರ ಪಾಲಿಗೆ ಪವಾಡ ಪುರುಷರಾಗಿದ್ದಾರೆ. ಮಠಕ್ಕೆ ಬರುವ ಭಕ್ತರು ಸ್ವಾಮೀಜಿಗಳಿಂದ ಆಶೀರ್ವಾದ ಪಡೆದುಕೊಂಡರೆ ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇಲ್ಲಿ ಬಲವಾಗಿದೆ. ಮೂಲತಃ ಹುಚ್ಚಪ್ಪ ಸ್ವಾಮಿಗಳು ಏನು ಕರ್ತೃಗತಿ ಇದೆಯಲ್ಲ, ಅದು ಶ್ರೀಶೈಲದ ಇರ್ತಕ್ಕಂಥ ಮೂಲ ಅರ್ಚಕರು, ಮಲ್ಲಿಕಾರ್ಜುನ ದೇವಸ್ಥಾನದ ಅರ್ಚಕರು ಅವರು ಹುಚ್ಚಪ್ಪ ಸ್ವಾಮಿಗಳು. ಅವರು ಭಿಕ್ಷಾಟನೆ ಮಾಡ್ಕೊಂತ ಧರ್ಮ ಜಾಗೃತಿ ಮಾಡ್ಕೊಂತ ಶ್ರೀಶೈಲದಿಂದ ಈ ಕ್ಷೇತ್ರಕ್ಕೆ ಬಂದಾಗ ಮುಂದೆ ಕಲಿಯುಗ ಬರ್ತತಿ, ಮನುಷ್ಯರಿಗೆ ಕೊಟ್ಟರೆ ಇದು ಅವನತಿ ಹೊಂದೋ ಸಾಧ್ಯತೆ ಐತಿ ಅನ್ನೋ ಕಾರಣಕ್ಕೆ ಮುಂದಾಲೋಚನೆಯಿಂದ ಅವರು ಏನು ಮಾಡಿದರು, ಆ ಶ್ರೀಶೈಲದಿಂದ ಏನು 2 ಕಂಟಲಿ ಬಸವಗಳನ್ನು ಕರ್ಕೊಂಡ್ಬಂದಿದ್ರಲ್ಲ, ಒಂದರಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಟ್ಕೊಂಡು ಇನ್ನೊಂದಲ್ಲಿ ಅವರು ಸವಾರಿ ಮಾಡ್ಕೊಂಡು ಬಂದಿದ್ರು. ಆ ಕಂಟಲಿ ಬಸವಗಳಿಗೆ ತಮ್ಮ ಶಕ್ತಿಯನ್ನು ದಾರಿ ಎರೆದು
ತಮ್ಮ ಸಂಪೂರ್ಣ ಶಕ್ತಿಯನ್ನು ಇವರೇ ಈ ಮಠದ ಪೀಠಾಧಿಪತಿ ಆಗಬೇಕು, ಮುಂದೆ ಮರುಜನ್ಮ ಪಡ್ಕಂತ ಇವರೇ ಈ ಪೀಠಾಧಿಪತಿ ಆಗಬೇಕು ಅಂತಂದು ಅವರು ಅವತ್ತ ಆಶೀರ್ವಾದ ಮಾಡಿದರು. ಇವತ್ತಿಗೆ ಅವರು 46ನೇ ಜೊತೆ ಮುಖಪ್ಪ ಸ್ವಾಮಿಗಳಿಗೆ ಇರೋರು. ಅವರ ಒಂದು ಅಣ್ತಮ್ಮಗಳು ಇದ್ರೊಳಗೆ ಇವರು ಧರ್ಮದರ್ಶಿಯಾಗಿ ನಡ್ಕೊಂಡು ಹೋಗ್ಬೇಕು. ಈ ಧರ್ಮದರ್ಶಿ ಆಗ ಹಿರಿಯ ಮಗನೂ ಗಂಡು ಮಗುವಾಗೆ ಜನಿಸ್ತೈತಿ, ಅವರೇ ಧರ್ಮದರ್ಶಿ ಆಗಬೇಕು. ಆಮೇಲೆ ಮುಖಪ್ಪ ಸ್ವಾಮಿಗಳು ಹೇಗೆ ಜನನ ಆಗ್ತಾರ ಅನ್ನೋದು ಹಳ್ಳಿ ಮೇಲೆಲ್ಲ ಜನನ ಆಗೋದು ಎಲ್ಲ ಪ್ರತಿಯೊಬ್ಬರಿಗೆ ಗೊತ್ತೈತಿ. ಹುಟ್ಟಿದ ಕರು ಹಾಲು ಕುಡಿಯಂಗಿಲ್ಲ. ಇಲ್ಲಿಂದ ತೀರ್ಥ ಪ್ರೋಕ್ಷಣೆ ಮಾಡಿದ ಮೇಲೆ ಧರ್ಮದರ್ಶಿಗಳು ಹೋಗಿ ಇದನ್ನೆಲ್ಲ ಮಾಡಿ ಗುರ್ತು ಮಾಡಿ ಅವಾಗನ ಅವರು ಮುಖಪ್ಪ ಸ್ವಾಮಿಗಳು ಅಂತಂದು ನಾವು ಭಕ್ತರಿಗೆ ತಿಳಿಪಡಿಸ್ತೀವಿ. ಅಂದಿನಿಂದ ಅವರು 9 ತಿಂಗಳ ನಂತರ ಪಟ್ಟಾಧಿಕಾರ ಆಗ್ತೈತಿ. ಹೆಂಗೆ ಈಗ ಎಲ್ಲ ಗುರುಗಳಿಗೆ ಹೆಂಗೆ ಪಟ್ಟಾಧಿಕಾರ ಆಗ್ತೈತಿ, 9 ತಿಂಗಳ ನಂತರ ಈ ಕ್ಷೇತ್ರಕ್ಕೆ ಬಂದು ಕರ್ಕೊಂಬಂದು ಆ ಕರುನ ನಮ್ಮ ಜಗದ್ಗುರು ಶ್ರೀಶೈಲ ಜಗದ್ಗುರುಗಳ ಕಡೆಯಿಂದ ಅವರಿಗೆ ಪಟ್ಟಾಧಿಕಾರ ಒಂದು ದೀಕ್ಷೆಯನ್ನು ನಾವು ಕೊಡಿಸ್ತೇವೆ. ಅಂದಿನಿಂದನೂ ಅವರು ಈ ಮಠಕ್ಕೆ ಗುರುಗಳಾಗಿ ದೇಶ ಸಂಚಾರ ಮಾಡ್ಕೊಂತ ಭಿಕ್ಷಾಟನೆ ಮಾಡುತ್ತಾ ಧರ್ಮ ಜಾಗೃತಿ ಮಾಡ್ಕೊಂತ ಬಂದಿದ್ದಾರೆ. मंत्रेण शुद्धोदकेन स्नापयामि ओम वेदानां वेदाय देवानां देवतात्मे आचमनं कल्पयामि शुद्धानां सिद्धहेतवे लिंगरूपिणे श्री सांबाय नमः आचमनं समर्पयामि मंत्रेण शुद्धोदकेन स्नापयामि पूर्वस्वः महागणदेवतम् आवाहयामि स्थापयामि पूजयामि वेदान्तस्य पूजां समर्पयामि अन्नपात्रं वदः पूर्णं मनव्योसानिके ग्रामणभारते एकदैव समाहारिष्टेषु ददाते नैवेद्यं षडशोपयामि हरे ओम गं गणपतये नमः ओम गणानां अवैधः पवित्रो वा सर्वावस्थाङ्गतोऽपि वा यस्मरे पुण्डरेकाक्षं सभाभ्यान्तरश्चः शुद्धोदकेन स्नापयामि ओम भोदीपादेवी रूपस्थं कर्म साक्षेह विघ्नकृतं यावत् कर्म समाप्त्यस्य तावत् कुण्डाश पूजा गृहे नमः पूजा विघ्नाकरानद्या गौरी कुर्यादरादरातम् अपसर्पन्त एवोता संस्थाः एवोता विघ्नकर्तारा तेन शुन्तो शिवाग्नयः अपवित्र कारुणाक्षाय नमः ओम शिवाय नमः नागक्षाय नमः ओम शिवाय नमः विकासदर्पदे नमः पूर्वस्वः महागणदेवतम् आवाहयामि स्थापयामि पूजयामि वेदान्तस्य पूजां समर्पयामि अन्नपात्रं वदः पूर्णं ददाते मनव्योसानिके ग्रामणभारते एकदैव समाहारिष्टेषु ददाते नैवेद्यं षडशोपयामि हरे ओम गं गणपतये नमः ओम गणानां दोष